ಕಾರ್ಯಕ್ರಮದಲ್ಲಿ ಭಾರತ ರತ್ನ 26 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 8-10-2024 ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಮಾನಿವಾಸ ಹೈವೇಯಲ್ಲಿ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಂತೋಷ್ ತಳಕೇರಿ ಅವರು ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಹಾಗೂ ಈ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ ಜೆಎಸ್ ನ್ಯಾಮಗೌಡ್, ಉಮೇಶ್ ಮಹಾವರ್ ಶೆಟ್ಟಿ, ಸಂತೋಷ್ ತಳಕೇರಿ, ಶಿವಾನಂದ್ ಚೆಲ್ಲಿಕೆರೆ, ಡಾಕ್ಟರ್ ದಡ್ಡಿ ಸರ್, ಡಾಕ್ಟರ್ ಕಡ್ಲಿ ಸರ್, ರಾಜೇಶ್ವರಿ ಮೇಡಮ್, ಬಸವರಾಜ ಮಾಳಿ, ವಿನೋದ್ ಲೋನಿ, ಶ್ರೀಶೈಲ ಸುತ್ತಗುಂಡಿ ಶಿಕ್ಷಕರು ಹಾಗೂ ಸಮಾಜ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ವರದಿ ರವಿಕುಮಾರ್ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ರಾಜ್ಯ ಮತ್ತು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡೋದ್ರ ಮೂಲಕ ತಾಲೂಕಿನ ಸಾಹಿತಿಗಳಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಗೌರವದ ದ್ಯೋತಕವಾಗಿ ಇಡೀ ಒಂದು ದಿವಸ ಅವರ ಬಗ್ಗೆನೇ ಆ ಕಾರ್ಯಕ್ರಮ ನಡೀತದ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೆ ಕೋಶಾಧ್ಯಕ್ಷರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ಈ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜಮಖಂಡಿಯಲ್ಲಿ ಬಹಳ ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಸಮಾಜಕ್ಕೆ ನೀಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಜೊತೆಗೆ ಸಮಾಜವನ್ನು ತಿದ್ದುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸಿ ಇವತ್ತು ಸಮಾಜಕ್ಕೆ ಮತ್ತು ಸಮಾಜ ಮತ್ತು ದೇಶ ನಮಗೇನು ಕೊಟ್ಟಿದೆ ಅನ್ನುವ ರೀತಿಯಲ್ಲಿ ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ನೀಡುವುದರ ಮೂಲಕ ನಮ್ಮ ವೇದಾಂತ ಆಚಾರ್ಯ ಪರಮ ಪೂಜ್ಯ ಶ್ರೀ ಸಹಜಾನಂದ ಅವಧೂತರು ಇವತ್ತು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಆ ಸಮ್ಮೇಳನ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಬೆಳಗಿನ 7:15ಕ್ಕೆ ಧ್ವಜಾರೋಹಣ ಪ್ರಾರಂಭ ಆಗ್ತದೆ. ಆ ಧ್ವಜಾರೋಹಣ 3 ಧ್ವಜಗಳನ್ನು ಅಲ್ಲಿ ಅನಾವರಣ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಒಂದು ನಮ್ಮ ದೇಶದ ಧ್ವಜವನ್ನು ನಾವು ಅನಾವರಣ ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರು ಮಾಡ್ತಾರೆ. ಜೊತೆಗೆ ಕರ್ನಾಟಕ ಧ್ವಜವನ್ನು ಕೂಡ ನಾವು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಪರಿಷತ್ತಿನ ಧ್ವಜವನ್ನು ತಾಲೂಕಾ ಘಟಕದ ಅಧ್ಯಕ್ಷರು ಅನಾವರಣ ಮಾಡ್ತಕ್ಕಂಥದ್ದು. ಅದು ಬೆಳಗ್ಗೆ 7:15 ಆಗ್ತದೆ. ನಂತರ 8 ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗ್ತದೆ. ಯಾಕಂದರೆ ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ಜನಸಮುದಾಯಕ್ಕೆ ತಲುಪಿಸಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಜಮಖಂಡಿಯ ಎಲ್ಲ ಗಣ್ಯರಾಗಿರ್ಬೋದು, ಸಮಾಜದ ಎಲ್ಲ ಹಿರಿಯರು, ಕನ್ನಡ ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ನಾವು ಹಳೆ ತಹಸೀಲ್ದಾರ್ ಆಫೀಸ್ನಿಂದ ಹನುಮಂತೇರ ಗುಡಿ, ಅರ್ಬನ್ ಬ್ಯಾಂಕು, ಹೊಸ ಭವನ ಈ ಮಾರ್ಗವಾಗಿ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೀತದೆ. ನಂತರ ವೇದಿಕೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಮೋಟಗಿ ಮಠ ಅತಿಥಿ ಅವರು ಭಾಗವಹಿಸ್ತಾರೆ. ಅವರು ಮೋಟಗಿ ಮಠ ಅತಿಥಿಯಲ್ಲಿರ್ಬೋದು, ಆದರೆ ಅವರು ನಮ್ಮ ಜಮಖಂಡಿಯ ಮೈದೂರು ಗ್ರಾಮದವರು ಮೂಲತಃ. ಹಾಗಾಗಿ ಅವರನ್ನ ನಾವಿಲ್ಲಿ ಸಾನ್ನಿಧ್ಯ ಮತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಸಮ್ಮೇಳನಾಧ್ಯಕ್ಷರು ಈಗಾಗಲೇ ಹೇಳಿದಾಗೆ ವೇದಾಂತ ಆಚಾರ್ಯ ಪರಮ ಪೂಜ್ಯ ಶ್ರೀ ಸಹಜಾನಂದ ಅವಧೂತರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಜೊತೆಗೆ ಜನಪ್ರಿಯ ಶಾಸಕರು ಜಮಖಂಡಿ